ನಮಸ್ಕಾರ. ಸನಾತನ ವಿಚಾರಕ್ಕೆ ಸುಸ್ವಾಗತ. ಓದಿನಲ್ಲಿ ಮನಸ್ಸಿಲ್ಲದ ಮಕ್ಕಳನ್ನು ವಿದ್ಯಾಭ್ಯಾಸದಲ್ಲಿ ತೊಡಗಿಸಲು ಮಾಡಬಹುದಾದಂತಹ ಸರಳ ತಂತ್ರವನ್ನು ನೋಡೋಣ. ಓದುವ ಕಡೆ ಗಮನವಿಲ್ಲದಿರುವುದು, ಏಕಾಗ್ರತೆಯ ಕೊರತೆ, ಓದಿನಲ್ಲಿ ಸ್ಥಿರತೆ ಇಲ್ಲದಿರುವುದು, ವಿದ್ಯಾಭ್ಯಾಸದಲ್ಲಿ ತೊಡಗಲು ನಿರಾಕರಣೆ, ಒಂದೇ ಕಡೆ ಇರದೆ ಹೆಚ್ಚು ತಿರುಗಾಡುವುದು, ವಿದ್ಯಾಭ್ಯಾಸದಲ್ಲಿನ ಅಡಚಣೆಗಳಿಗೆ ಈ ಯಂತ್ರವನ್ನು ಬಳಸಬಹುದಾಗಿದೆ. ಈ ಶಕ್ತಿಶಾಲಿ ಯಂತ್ರವನ್ನು ಗುರುವಾರದಂದು ಬೆಳಗ್ಗೆ 6ರಿಂದ 7ರವರೆಗಿನ ಗುರುಹೋರ ಸಮಯದಲ್ಲಿ ತಾಮ್ರದ ಹಾಳೆಯ ಮೇಲೆ ಬೆಳ್ಳಿ ಸೂಜಿಯಿಂದ ಈ ಯಂತ್ರವನ್ನು ರಚಿಸಿದ ನಂತರ ಓದಿನಲ್ಲಿ ಮನಸ್ಸಿಲ್ಲದ ಮಕ್ಕಳ ಕುತ್ತಿಗೆಗೆ ತಾಯತದ ರೀತಿಯಲ್ಲಿ ಕಟ್ಟುವುದು. ಈ ಯಂತ್ರವನ್ನು ಬರೆಯುವುದಕ್ಕಿಂತ ಮುಂಚೆ ಅರಿಶಿಣವನ್ನು ಕೈಗಳಿಗೆ ಹಚ್ಚಿಕೊಂಡು ಈ ಮಂತ್ರವನ್ನು 27 ಬಾರಿ ಜಪಿಸುವುದು. ಓಂ ವಸುಂಧರಾಯ ನಮಃ. ಈ ಮಂತ್ರವನ್ನು ಜಪಿಸಿದ ನಂತರ ಕಡಿಮೆ ಅಂಕಿಗಳಿಂದ ಹೆಚ್ಚು ಅಂಕಿಗಳು ಬರುವಂತೆ ಈ ಯಂತ್ರವನ್ನು ರಚಿಸುವುದು. ಈ ಯಂತ್ರದ ವಿಶೇಷತೆ ಏನೆಂದರೆ, ಯಾವುದೇ ಮೂಲೆಯಿಂದ ಕೂಡಿದರೂ ಸಹ 185 ಬರುತ್ತದೆ. ಇದನ್ನು ಮತ್ತೆ ಕೂಡಿದಾಗ 14 ಬರುತ್ತದೆ, ಮತ್ತೆ ಕೂಡಿದಾಗ 5 ಬರುತ್ತದೆ. ಈ 5 ಎನ್ನುವ ಸಂಖ್ಯೆಯು ಶಕ್ತಿ ಸಮತೋಲನಕ್ಕೆ ಅನುಕೂಲಕರವಾಗುವಂತೆ ಈ ಯಂತ್ರವನ್ನು ರಚನೆ ಮಾಡಲಾಗಿದೆ. ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಂಡಿರುವ ಎಲ್ಲ ಮಕ್ಕಳಿಗೂ ಈ ತಂತ್ರವನ್ನು ಮಾಡಬಹುದಾಗಿದೆ. ಅತ್ಯಂತ ಸರಳವಾಗಿರುವ ಈ ಯಂತ್ರವನ್ನು ಧರಿಸುವುದರಿಂದ ಮಕ್ಕಳಲ್ಲಿ ಏಕಾಗ್ರತೆ, ಸ್ಥಿರತೆ, ಉತ್ತಮವಾಗಿ ಓದುವಲ್ಲಿ ಆಸಕ್ತಿಯನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ. ಯಂತ್ರ ಮಂತ್ರ ಪರಿಹಾರಗಳಿಗಾಗಿ ಹಿಂದೆ ನಮ್ಮ ಸನಾತನ ವಿಚಾರವನ್ನು ಸಂಪರ್ಕಿಸಿ. ಧನ್ಯವಾದಗಳು.